ನಮಸ್ಕಾರ ಸ್ನೇಹಿತರೆ. ಭಾರತ ವಿರುದ್ಧದ ಹೀನಾಯ ಸರಣಿ ಸೋಲಿನ ಬಳಿಕ ಬಿಕ್ಕಿ ಅತ್ತ ಅಫ್ಘಾನ್ ನಾಯಕ. ಸರಣಿ ಸೋಲಿನ ಬಳಿಕ ಇಬ್ರಾಹಿಂ ಜದ್ರಾನ್ ಹೇಳಿದ್ದೇನು ಗೊತ್ತಾ? ಅಷ್ಟಕ್ಕೂ ಸರಣಿ ಸೋಲಿನ ಬಳಿಕ ಅಫ್ಘಾನ್ ನಾಯಕ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನೆಲ್ಲ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಿನ್ನೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ರೋಚಕ ಪಂದ್ಯದಲ್ಲಿ ಸೂಪರ್ ಓವರ್ ನಲ್ಲಿ ಟೀಮ್ ಇಂಡಿಯಾ ವಿರುದ್ಧ ಅಫ್ಘಾನ್ ತಂಡ ಸೋಲನ್ನ ಅನುಭವಿಸಿದೆ. ಈ ಎರಡನೇ ಬಾರಿ ಸೂಪರ್ ಓವರ್ ಪಂದ್ಯದಲ್ಲಿ ಟೀಮ್ ಇಂಡಿಯಾವು 12 ರನ್ಗಳ ಟಾರ್ಗೆಟ್ ಅನ್ನ ನೀಡಿತು. ಅಫ್ಘಾನ್ ತಂಡ ಕೇವಲ 1 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಇದರ ಪರಿಣಾಮವಾಗಿ ಟೀಮ್ ಇಂಡಿಯಾ ವಿರುದ್ಧ 10 ರನ್ಗಳ ಹೀನಾಯ ಸೋಲನ್ನ ಅಫ್ಘಾನಿಸ್ತಾನ ತಂಡವು ಕಂಡಿತು ಸ್ನೇಹಿತರೆ. ಈ ಮುಖೇನವಾಗಿ 3 ಪಂದ್ಯಗಳ T20 ಸರಣಿಯನ್ನ ಸಹ 3-0 ಅಂತರದಿಂದ ಕಳೆದುಕೊಂಡಿತು ಸ್ನೇಹಿತರೆ. ಆದರೂ ಸಹ 3ನೇ T20 ಪಂದ್ಯದಲ್ಲಿ ಭಾರಿ ಪೈಪೋಟಿಯನ್ನೇ ನೀಡಿದ ಅಫ್ಘಾನ್ ಪಡೆಯು ಅಂತಿಮವಾಗಿ 2ನೇ ಸೂಪರ್ ಓವರ್ ಪಂದ್ಯದಲ್ಲಿ ಆಲ್ಔಟ್ ಆಗುವ ಮೂಲಕ ಹೀನಾಯ ಸರಣಿ ಸೋಲನ್ನ ದಾಖಲಿಸಿತು ಸ್ನೇಹಿತರೆ. ಇನ್ನು ಭಾರತ ವಿರುದ್ಧದ ಈ ಮುಖಭಂಗದ ಸೋಲಿನ ಬಳಿಕ ಮಾತನಾಡಿದ ಅಫ್ಘಾನ್ ತಂಡದ ನಾಯಕ ಇಬ್ರಾಹಿಂ ಜದ್ರಾನ್ ರವರು ಹೀಗೆ ಹೇಳಿದ್ದಾರೆ: ಈ ಸರಣಿಯಲ್ಲಿ ನಾವು ನಿರೀಕ್ಷಿಸಿದ ಆಟವನ್ನ ಆಡಿರಲಿಲ್ಲ. ಇದರ ಪರಿಣಾಮವಾಗಿ ನಮ್ಮ ತಂಡವು ಈ ರೀತಿಯಾದ ಹೀನಾಯ ಸೋಲನ್ನ ದಾಖಲಿಸಿತು. ಆದರೆ ಮುಂದಿನ ಸರಣಿಗಳಲ್ಲಿ ನಮ್ಮ ತಂಡವು ಖಂಡಿತವಾಗಿಯೂ ಕಮ್ಬ್ಯಾಕ್ ಮಾಡಲಿದೆ. ಅಲ್ಲದೆ ಇಂದಿನ ಪಂದ್ಯಗಳಲ್ಲಿ 2 ಸೂಪರ್ ಓವರ್ಗಳ ಪಂದ್ಯವನ್ನ ನಡೆದಿರುವುದು ಅಚ್ಚರಿಗೆ ಕಾರಣವಾಗಿದೆ. ನನ್ನ ಜೀವನದಲ್ಲಿ ನಾನು ಇದೇ ಮೊದಲ ಬಾರಿಗೆ ಈ ರೀತಿಯ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದ್ದೇನೆ ಎಂದು ಇಬ್ರಾಹಿಂ ಜದ್ರಾನ್ ರವರು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಮಾತು ಮುಂದುವರಿಸಿದ ಅಫ್ಘಾನ್ ನಾಯಕ, ನಾವು ಈ ಸರಣಿಗಳಿಂದ ಅನೇಕ ತಪ್ಪುಗಳನ್ನ ತಿದ್ದುಕೊಳ್ಳುತ್ತೇವೆ ಮತ್ತು ಪಾಸಿಟಿವ್ ಹಾಗೂ ನೆಗೆಟಿವ್ ಅಂಶಗಳನ್ನೆಲ್ಲ ಮುಂದಿನ ಸರಣಿಗಳಿಗೆ ಕೊಂಡೊಯ್ಯುತ್ತೇವೆ, ಅನುಭವವನ್ನ ಸಹ ಪಡೆದುಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಅವರು, ಭಾರತ ತಂಡದಂತಹ ಬಲಿಷ್ಠ ತಂಡದ ವಿರುದ್ಧ ಆಡುವುದೇ ನಮ್ಮ ಸೌಭಾಗ್ಯವಾಗಿತ್ತು. ಅಲ್ಲದೆ ಅಂತಹ ತಂಡಗಳಿಗೆ ಪೈಪೋಟಿ ನೀಡಿರುವ ಸಮಾಧಾನ ನಮ್ಮಲ್ಲಿದೆ ಎಂದು ಅಫ್ಘಾನ್ ನಾಯಕ ಹೇಳಿದ್ದಾರೆ. ಬಂಧುಗಳೇ, ನೋಡಿದ್ರಲ್ಲ ಸ್ನೇಹಿತರೆ, ಭಾರತ ವಿರುದ್ಧದ ಹೀನಾಯ ಸರಣಿ ಸೋಲಿನ ಬಳಿಕ ಅಫ್ಘಾನ್ ತಂಡದ ನಾಯಕ ಇಬ್ರಾಹಿಂ ಜದ್ರಾನ್ ರವರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಬಂಧುಗಳೇ.